ಸ್ವಾತಂತ್ರ್ಯ ಪೂರ್ವದಲ್ಲಿ 563 ದೇಶೀಯ ಪ್ರಾಂತ್ಯಗಳನ್ನು ಹೊಂದಿದಂತಹ ಭಾರತ ದೇಶ, ಅದರಲ್ಲಿ 3 ರಾಜಮನೆತನಗಳು ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಸೇರ್ಪಡೆಯಾಗೋದಕ್ಕೆ ಪ್ರತಿರೋಧವನ್ನು ಒಡ್ಡಿದವು. ಅದರಲ್ಲಿ ಹೈದರಾಬಾದ್ ನಿಜಾಮ್ ಸಂಸ್ಥಾನ ಕೂಡ ಒಂದು. ಅದರಂತೆ ಜುನಾಗಢ ಮತ್ತು ಕಾಶ್ಮೀರದ ರಾಜರು. ಜುನಾಗಢ ಮತ್ತು ಕಾಶ್ಮೀರ 1948 ನವೆಂಬರ್ ತಿಂಗಳಲ್ಲಿ ಅಖಂಡ ಭಾರತದಲ್ಲಿ ಸೇರ್ಪಡೆಗೊಂಡ್ರೆ, ಹೈದರಾಬಾದ್ ನಿಜಾಮ್ ಮಾತ್ರ ಯಾವುದೇ ಕಾರಣಕ್ಕೂ ಸ್ವತಂತ್ರ ರಾಜನಾಗಿ ಸ್ವತಂತ್ರ ದೇಶವಾಗಿ ಪ್ರತಿನಿಧಿಸಕ್ಕೆ ಬಯಸಿದ. 1935ರಲ್ಲಿ ಇಂಡಿಯನ್ ಆಕ್ಟ್ ಪ್ರಕಾರ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕರೆ ಭಾರತೀಯ ಎಲ್ಲ ಪ್ರಾಂತ್ಯಗಳು ಮತ್ತು ರಾಜ ಮನೆತನಗಳು ಮತ್ತು ರಾಜಕೀಯ ಎಪ್ಪತ್ತೇಳನೆಯ ಕಲ್ಯಾಣ ಕರ್ನಾಟಕ ವಿಜಯೋತ್ಸವದ ಈ ಶುಭ ಸಂದರ್ಭದಂದು ಎಲ್ಲ ಈ ಪ್ರಾಂತ್ಯದ ಜನರಿಗೆ ಕಲ್ಯಾಣ ಕರ್ನಾಟಕದ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. 1947ರಲ್ಲಿ 47 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗೂ ಕೂಡ ಹೈದರಾಬಾದ್ ಪ್ರಾಂತ್ಯ ಏನಿತ್ತು, ಹೈದರಾಬಾದ್ ಮತ್ತು ಜುನಾಗಢ ಹಾಗೂ ಕಾಶ್ಮೀರ, ಭಾರತ ದೇಶದ ಈ 3 ಪ್ರಮುಖ ರಾಜರುಗಳು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ವಿಲೀನಗೊಳ್ಳೋದಕ್ಕೆ ಪ್ರತಿರೋಧವನ್ನು ಒಡ್ಡಿದ್ರು. ಹಾಗೆಯೇ ಅವರು ಸ್ವತಂತ್ರ ರಾಜರಾಗಿ ಮುಂದುವರಿಲಿಕ್ಕೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. 48 ನವೆಂಬರಲ್ಲಿ ಜುನಾಗಢ ಹಾಗೂ ಶ್ರೀನಗರದ ರಾಜರುಗಳು ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನಗೊಂಡರೂ ಕೂಡ ಹೈದರಾಬಾದ್ ನಿಜಾಮ ಮಾತ್ರ ಯಾವುದೇ ಕಾರಣಕ್ಕೂ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ವಿಲೀನಗೊಳ್ಳಲಿಕ್ಕೆ ಪ್ರತಿರೋಧವನ್ನು, ಅವನ ಅಭಿಲಾಷೆ ಪಾಕಿಸ್ತಾನದತ್ತ ಇತ್ತು. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಕುಮ್ಮಕ್ಕು ಕೂಡ ಹೈದರಾಬಾದ್ ನಿಜಾಮಗಿತ್ತು. ಹಾಗೆಯೇ ಬ್ರಿಟಿಷರಿಗೂ ಕೂಡ ತಲೆ ಹಾಕಲಿಕ್ಕೆ ಮನಸ್ಸಿರಲಿಲ್ಲ. ಯಾಕಂತಂದರೆ ಭಾರತದ ಎದೆ ಮೇಲೆ ಒಂದು ಚಿಕ್ಕ ಗಾಯ ದಕ್ಷಿಣ ಪ್ರಾಂತ್ಯದಲ್ಲಿ ಇರಲಿ ಅನ್ನುವಂಥ ಒಂದು ಅಭಿಲಾಷೆ ಬ್ರಿಟಿಷರ್ದಾಗಿತ್ತು. ಆದರೆ ಸುಮಾರು 1 ವರ್ಷಗಳ ನಂತರ ಏನು ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯದ ಜನ ಹಾಗೂ ತೆಲಂಗಾಣ ಹಾಗೂ ಉಸ್ಮಾನಾಬಾದ್ ಮತ್ತು ಲಾತೂರ್ ಪ್ರಾಂತ್ಯದ ಜನ ಸ್ವತಂತ್ರ ಭಾರತಕ್ಕಾಗಿ ಪರಿತಪಿಸ್ತಾ ಇದ್ದರು. ಸುಮಾರು ಹೋರಾಟಗಳನ್ನ ನಡೆಸ್ತಾ ಇದ್ದರು. ಸ್ವಾಮಿ ರಮಾನಂದ ತೀರ್ಥರ ನೇತೃತ್ವದಲ್ಲಿ ದೊಡ್ಡ ಆಂದೋಲನ ಈ ಪ್ರಾಂತ್ಯದಲ್ಲಿ ನಡೆಯಿತು. ಸಾವಿರಾರು ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಕಾಸಿಂ ರಜ್ವಿ ಅನ್ನುವಂತಹ ಒಬ್ಬ ಹೈದರಾಬಾದ್ನ ನಿಜಾಮನ ಆಪ್ತ, ಅವನ ಒಂದು ಸಂಘಟನೆ ರಜಾಕರ್ ಅನ್ನುವಂಥ ಸಂಘಟನೆ ಈ ಪ್ರಾಂತ್ಯದಲ್ಲಿ ಕೊಲೆ, ಸುಲಿಗೆ, ಲೂಟಿ, ಅತ್ಯಾಚಾರ ಹಾಗೂ ಎಲ್ಲ ಥರದ ದುಷ್ಕೃತ್ಯಗಳನ್ನು ಈ ಸಂದರ್ಭದಲ್ಲಿ ನಡೀತಾ ಇತ್ತು. ಹೀಗೆ ಸಾವಿರಾರು ಜನರು ಸ್ವಾತಂತ್ರ್ಯಕ್ಕಾಗಿ, ಈ ಪ್ರಾಂತ್ಯದ ಸ್ವಾತಂತ್ರ್ಯಕ್ಕಾಗಿ ದೇಹತ್ಯಾಗವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಆ ಎಲ್ಲ ಮಹನೀಯರಿಗೆ ನಾವು ತುಂಬ ಹೃದಯದ ಗೌರವಗಳನ್ನು ಸಮರ್ಪಿಸ್ತೇವೆ. ಡಾಕ್ಟರ್ ರಾಜಶೇಖರ್ ಗಾಣಗೇರ್ ಅಂತ, ಪ್ರಾಧ್ಯಾಪಕ ಮತ್ತು ವಿಭಾಗದ ಮುಖ್ಯಸ್ಥ, ತಾರನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಳ್ಳಾರಿ. ಇವತ್ತು ತಾವು ಪಂಡಿತ್ ತಾರನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ವಿಜಯೋತ್ಸವವನ್ನು ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಅಂತ ಏನು ಕರೆಸ್ಕೊಳ್ತಾ ಇರ್ತಕ್ಕಂಥ ಈ ಪ್ರಾಂತದ ಸ್ವಾತಂತ್ರ್ಯ ಹೋರಾಟದಲ್ಲಿ 2 ಸ್ವಾತಂತ್ರ್ಯ ಹೋರಾಟಗಳನ್ನು ಇವತ್ತು ನಾವು ನೆನಪು ಮಾಡ್ಕೊಳ್ಬೇಕು. ಒಂದು 1947ರಲ್ಲಿ ನಡೆದಂತಹ ಭಾರತದ ಸ್ವಾತಂತ್ರ್ಯೋತ್ಸವ ಮತ್ತು ಆ ಸಂಗ್ರಾಮ, ಮತ್ತು 2 ಸ್ವಾತಂತ್ರ್ಯ ಸಂಗ್ರಾಮಗಳನ್ನು ಈ ಭಾಗದ ಜನ ಕಂಡಂಥದ್ದಿದೆ. 1948ರಲ್ಲಿ ಹೈದರಾಬಾದ್ ಕರ್ನಾಟಕವನ್ನು ವಿಮೋಚನೆಯನ್ನು ಮಾಡಬೇಕು, ಹೈದರಾಬಾದ್ ನಿಜಾಮದಿಂದ ಈ ಭಾಗವನ್ನು ಮುಕ್ತಿಗೊಳಿಸಿ ಭಾರತದಲ್ಲಿ ವಿಲೀನ ಮಾಡಬೇಕು ಅನ್ನುವಂಥ ಒಂದು ಹೋರಾಟ ನಡೆದಿತ್ತು. ಅದರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರವರು ಮತ್ತು ಹಲವಾರು ಮಹನೀಯರುಗಳು ತಮ್ಮ ತ್ಯಾಗ ಬಲಿದಾನಗಳ ಮುಖಾಂತರ ಈ ಭಾಗಕ್ಕೆ ಒಂದು ವಿಜಯವನ್ನು ತಂದುಕೊಟ್ಟಂಥ ದಿವಸ ಇವತ್ತು ಸೆಪ್ಟೆಂಬರ್ 17. ಆ ಒಂದು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಂಡಿತ್ ತಾರನಾಥರು ತಮ್ಮದೇ ಆದಂಥ ಕೊಡುಗೆಯನ್ನು ಹೈದರಾಬಾದ್ ನಿಜಾಮರ ವಿರುದ್ಧ ಮಾಡಿರ್ತಕ್ಕಂಥ ಹೋರಾಟಗಳಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ತಾರನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಕಳೆದ 75 ವರ್ಷಗಳಿಂದ ವಿವಿಧ ಮಜಲುಗಳನ್ನು ಕಂಡು ಇವತ್ತು ಅತ್ಯಂತ ಬೃಹತ್ತಾದ ಒಂದು ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಕೇವಲ ಒಂದೇ ಒಂದು ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ತಾರನಾಥ್ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಇವತ್ತು 8 ಬೃಹತ್ ಕಟ್ಟಡಗಳೊಂದಿಗೆ ಮತ್ತು 5 ಸ್ನಾತಕೋತ್ತರ ವಿಭಾಗಗಳು ಮತ್ತು 60 ವಿದ್ಯಾರ್ಥಿಗಳನ್ನು
ಪ್ರತಿ ವರ್ಷ ಹೊಂದಿರತಕ್ಕಂಥ ಈ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಇವತ್ತು ಸಾಕಷ್ಟು ರ್ಯಾಂಕ್ಗಳನ್ನು ಪಡೆಯೋದ್ರ ಮುಖಾಂತರ ಮತ್ತು ಚಿಕಿತ್ಸೆಯನ್ನು ನಡೆಸಿ ಬರ್ತಾ ಇದ್ದಿರತಕ್ಕಂಥ ಸಾವಿರಾರು ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಇದೆ ಮತ್ತು ಬರುವಂಥ ದಿವಸಗಳಲ್ಲಿ ನಮ್ಮ ಈ ಬಳ್ಳಾರಿ ಖನಿಜ ಪ್ರತಿಷ್ಠಾನ ಮತ್ತು KMRCಯಿಂದ ನಾವು ಸುಮಾರು 39 ಕೋಟಿಗಳ ಅನುದಾನದಲ್ಲಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು, ಸ್ನಾತಕೋತ್ತರ ವಿಭಾಗವನ್ನು ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು, ನಮ್ಮದೇ ಆದಂಥ ಫಾರ್ಮಸಿಯನ್ನು ಪ್ರಾರಂಭ ಮಾಡತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಬರುವಂಥ ದಿವಸಗಳಲ್ಲಿ 2026ಕ್ಕೆ ಈ ಮಹಾವಿದ್ಯಾಲಯ ಸರ್ಕಾರ ತೆಗೆದುಕೊಂಡು 50 ವರ್ಷವನ್ನು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನಾಗಿ ರೂಪಿಸುವಲ್ಲಿ ಸನ್ಮಾನ್ಯ ಪ್ರಾಚಾರ್ಯರು ಮತ್ತು ಆಯುಷ್ ಇಲಾಖೆ ಮತ್ತು ಬಳ್ಳಾರಿ ಜಿಲ್ಲಾಡಳಿತ ಕಟಿಬದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ.